ಹೆಮ್ಮೆ ಪಡುವ ದಿನ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾರತ ಜಯಭೇರಿಯನ್ನ ಬಾರಿಸಿತ್ತು. ಭಾರತ ಗೆಲುವನ್ನ ಸಾಧಿಸಿತ್ತು. ಇದರ ಸ್ಮರಣಾರ್ಥವಾಗಿ ಬೆಂಗಳೂರಿನ ವೀರಗಲ್ಲಿನಲ್ಲಿ ಯೋಧರೆಲ್ಲ ಸೇರಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ವೀರಗಲ್ಲಿನ ಎದುರು ಇಂದು ವಿಜಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ವಿಭಜನೆಯನ್ನ ಮಾಡಲಾಗುತ್ತೆ. ಬಾಂಗ್ಲಾದೇಶಕ್ಕೆ ನಮ್ಮ ಭಾರತೀಯ ಸೈನಿಕರು ಸ್ವತಂತ್ರವನ್ನ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೀಕರವಾದಂತಹ ಯುದ್ಧ ಆಗುತ್ತೆ. ಸುಮಾರು ಪಾಕಿಸ್ತಾನದ 93,000 ಸೈನಿಕರು ಭಾರತೀಯ ಸೈನಿಕರ ಮುಂದೆ ಶರಣಾಗ್ತಾರೆ. ಅವರನ್ನ ಜೈಲಿನಲ್ಲಿ ಬಂಧಿಸಿ ಇಡಲಾಗುತ್ತೆ. ಇಂಥ ಒಂದು ಕಾರ್ಯವನ್ನ ಮಾಡಿರ್ತಾರೆ. ಅಂದ್ರೆ ಬಾಂಗ್ಲಾದೇಶಕ್ಕೂ ಕೂಡ ಸ್ವತಂತ್ರವನ್ನ ಕೊಡಿಸುವಂತ ಕೆಲಸ ಮಾಡ್ತಾರೆ. ಮತ್ತು ಅಂತ ಒಂದು ಯುದ್ಧದಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಬಲಭಾಗದಲ್ಲಿ ಸಾಕಷ್ಟು ಜನರು ನಮ್ಮ ಯೋಧರು ತಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಬಲಿದಾನವನ್ನ ಪಡೆದಿದ್ದಾರೆ. ನೋಡ್ತಾ ಇರಬಹುದು, ಇಷ್ಟೊಂದು ಸೈನಿಕರ ಒಂದು ನೇಮಗಳು ಇದೆ. ಆಯಾ ಟೈಮ್ ಅಲ್ಲಿ 1971ರಲ್ಲಾಗಿರ್ಬೋದು, 64ರಲ್ಲಾಗಿರ್ಬೋದು, ಸುಮಾರು 1973ರಿಂದ 97ರಲ್ಲಾಗಿರ್ಬೋದು, ಸಾಕಷ್ಟು ಜನರು ಯೋಧರು ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಜೀವ ಬಲಿದಾನವನ್ನ ಮಾಡಿದ್ದಾರೆ. ನಮ್ಮ ಭಾರತೀಯ ಮಹಿಳೆಯರು ನಮ್ಮ ಭಾರತಕ್ಕಾಗಿ ವಿಧಿವೆಯರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಸವಿ ನೆನಪಿಗೋಸ್ಕರ ಅಂದ್ರೆ ಭಾರತ ದೇಶದ ಯೋಧರು ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸಿದಂತ ವಿಜಯ ದಿವಸ್ ಇವತ್ತು. ಮತ್ತೆ ಪಾಕಿಸ್ತಾನದ 93,000 ಸೈನಿಕರನ್ನ ಸೆರೆ ಹಿಡಿದಿರುವಂತಹ ಒಂದು ಶುಭಗಳಿಗೆ ಇವತ್ತು. ಹಾಗಾಗಿ ಇವತ್ತು ಬೆಂಗಳೂರಿನ ವೀರಗಲ್ಲಿನ ಮುಂದೆ ವಿಜಯೋತ್ಸವವನ್ನ ನಮ್ಮ ಭಾರತೀಯ ಸೈನಿಕರು ಆಚರಣೆಯನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ನಾವೆಲ್ಲರೂ ಹೆಮ್ಮೆ ಪಡುವ ದಿನ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾರತ ಜಯಭೇರಿಯನ್ನ ಬಾರಿಸಿತ್ತು. ಭಾರತ ಗೆಲುವನ್ನ ಸಾಧಿಸಿತ್ತು. ಇದರ ಸ್ಮರಣಾರ್ಥವಾಗಿ ಬೆಂಗಳೂರಿನ ವೀರಗಲ್ಲಿನಲ್ಲಿ ಯೋಧರೆಲ್ಲ ಸೇರಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ವೀರಗಲ್ಲಿನ ಎದುರು ಇಂದು ವಿಜಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ವಿಭಜನೆಯನ್ನ ಮಾಡಲಾಗುತ್ತೆ. ಬಾಂಗ್ಲಾದೇಶಕ್ಕೆ ನಮ್ಮ ಭಾರತೀಯ ಸೈನಿಕರು ಸ್ವತಂತ್ರವನ್ನ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೀಕರವಾದಂತಹ ಯುದ್ಧ ಆಗುತ್ತೆ. ಸುಮಾರು ಪಾಕಿಸ್ತಾನದ 93,000 ಸೈನಿಕರು ಭಾರತೀಯ ಸೈನಿಕರ ಮುಂದೆ ಶರಣಾಗ್ತಾರೆ. ಅವರನ್ನ ಜೈಲಿನಲ್ಲಿ ಬಂಧಿಸಿ ಇಡಲಾಗುತ್ತೆ. ಇಂಥ ಒಂದು ಕಾರ್ಯವನ್ನ ಮಾಡಿರ್ತಾರೆ. ಅಂದ್ರೆ ಬಾಂಗ್ಲಾದೇಶಕ್ಕೂ ಕೂಡ ಸ್ವತಂತ್ರವನ್ನ ಕೊಡಿಸುವಂತ ಕೆಲಸ ಮಾಡ್ತಾರೆ. ಮತ್ತು ಅಂತ ಒಂದು ಯುದ್ಧದಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಬಲಭಾಗದಲ್ಲಿ ಸಾಕಷ್ಟು ಜನರು ನಮ್ಮ ಯೋಧರು ತಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಬಲಿದಾನವನ್ನ ಪಡೆದಿದ್ದಾರೆ. ನೋಡ್ತಾ ಇರಬಹುದು, ಇಷ್ಟೊಂದು ಸೈನಿಕರ ಒಂದು ನೇಮಗಳು ಇದೆ. ಆಯಾ ಟೈಮ್ ಅಲ್ಲಿ 1971ರಲ್ಲಾಗಿರ್ಬೋದು, 64ರಲ್ಲಾಗಿರ್ಬೋದು, ಸುಮಾರು 1973ರಿಂದ 97ರಲ್ಲಾಗಿರ್ಬೋದು, ಸಾಕಷ್ಟು ಜನರು ಯೋಧರು ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಜೀವ ಬಲಿದಾನವನ್ನ ಮಾಡಿದ್ದಾರೆ. ನಮ್ಮ ಭಾರತೀಯ ಮಹಿಳೆಯರು ನಮ್ಮ ಭಾರತಕ್ಕಾಗಿ ವಿಧಿವೆಯರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಸವಿ ನೆನಪಿಗೋಸ್ಕರ ಅಂದ್ರೆ ಭಾರತ ದೇಶದ ಯೋಧರು ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸಿದಂತ ವಿಜಯ ದಿವಸ್ ಇವತ್ತು. ಮತ್ತೆ ಪಾಕಿಸ್ತಾನದ 93,000 ಸೈನಿಕರನ್ನ ಸೆರೆ ಹಿಡಿದಿರುವಂತಹ ಒಂದು ಶುಭಗಳಿಗೆ ಇವತ್ತು. ಹಾಗಾಗಿ ಇವತ್ತು ಬೆಂಗಳೂರಿನ ವೀರಗಲ್ಲಿನ ಮುಂದೆ ವಿಜಯೋತ್ಸವವನ್ನ ನಮ್ಮ ಭಾರತೀಯ ಸೈನಿಕರು ಆಚರಣೆಯನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ನಾವೆಲ್ಲರೂ ಹೆಮ್ಮೆ ಪಡುವ ದಿನ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾರತ ಜಯಭೇರಿಯನ್ನ ಬಾರಿಸಿತ್ತು. ಭಾರತ ಗೆಲುವನ್ನ ಸಾಧಿಸಿತ್ತು. ಇದರ ಸ್ಮರಣಾರ್ಥವಾಗಿ ಬೆಂಗಳೂರಿನ ವೀರಗಲ್ಲಿನಲ್ಲಿ ಯೋಧರೆಲ್ಲ ಸೇರಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ವೀರಗಲ್ಲಿನ ಎದುರು ಇಂದು ವಿಜಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ವಿಭಜನೆಯನ್ನ ಮಾಡಲಾಗುತ್ತೆ. ಬಾಂಗ್ಲಾದೇಶಕ್ಕೆ ನಮ್ಮ ಭಾರತೀಯ ಸೈನಿಕರು ಸ್ವತಂತ್ರವನ್ನ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೀಕರವಾದಂತಹ ಯುದ್ಧ ಆಗುತ್ತೆ. ಸುಮಾರು ಪಾಕಿಸ್ತಾನದ 93,000 ಸೈನಿಕರು ಭಾರತೀಯ ಸೈನಿಕರ ಮುಂದೆ ಶರಣಾಗ್ತಾರೆ. ಅವರನ್ನ ಜೈಲಿನಲ್ಲಿ ಬಂಧಿಸಿ ಇಡಲಾಗುತ್ತೆ. ಇಂಥ ಒಂದು ಕಾರ್ಯವನ್ನ ಮಾಡಿರ್ತಾರೆ. ಅಂದ್ರೆ ಬಾಂಗ್ಲಾದೇಶಕ್ಕೂ ಕೂಡ ಸ್ವತಂತ್ರವನ್ನ ಕೊಡಿಸುವಂತ ಕೆಲಸ ಮಾಡ್ತಾರೆ. ಮತ್ತು ಅಂತ ಒಂದು ಯುದ್ಧದಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಬಲಭಾಗದಲ್ಲಿ
ಸಾಕಷ್ಟು ಜನರು ನಮ್ಮ ಯೋಧರು ತಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಬಲಿದಾನವನ್ನ ಪಡೆದಿದ್ದಾರೆ. ನೋಡ್ತಾ ಇರಬಹುದು, ಇಷ್ಟೊಂದು ಸೈನಿಕರ ಒಂದು ನೇಮಗಳು ಇದೆ. ಆಯಾ ಟೈಮಲ್ಲಿ 1971ರಲ್ಲಾಗಿರ್ಬೋದು, 64ರಲ್ಲಾಗಿರ್ಬೋದು, ಸುಮಾರು 1973ರಿಂದ 97ರಲ್ಲಾಗಿರ್ಬೋದು, ಸಾಕಷ್ಟು ಜನರು ಯೋಧರು ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಜೀವ ಬಲಿದಾನವನ್ನ ಮಾಡಿದ್ದಾರೆ. ನಮ್ಮ ಭಾರತೀಯ ಮಹಿಳೆಯರು ನಮ್ಮ ಭಾರತಕ್ಕಾಗಿ ವಿಧಿವೆಯರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಸವಿ ನೆನಪಿಗೋಸ್ಕರ ಅಂದ್ರೆ ಭಾರತ ದೇಶದ ಯೋಧರು ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸಿದಂತ ವಿಜಯ ದಿವಸ್ ಇವತ್ತು. ಮತ್ತೆ ಪಾಕಿಸ್ತಾನದ 93,000 ಸೈನಿಕರನ್ನ ಸೆರೆ ಹಿಡಿದಿರುವಂತಹ ಒಂದು ಶುಭಗಳಿಗೆ ಇವತ್ತು. ಹಾಗಾಗಿ ಇವತ್ತು ಬೆಂಗಳೂರಿನ ವೀರಗಲ್ಲಿನ ಮುಂದೆ ವಿಜಯೋತ್ಸವವನ್ನ ನಮ್ಮ ಭಾರತೀಯ ಸೈನಿಕರು ಆಚರಣೆಯನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ನಾವೆಲ್ಲರೂ ಹೆಮ್ಮೆ ಪಡುವ ದಿನ. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾರತ ಜಯಭೇರಿಯನ್ನ ಬಾರಿಸಿತ್ತು. ಭಾರತ ಗೆಲುವನ್ನ ಸಾಧಿಸಿತ್ತು. ಇದರ ಸ್ಮರಣಾರ್ಥವಾಗಿ ಬೆಂಗಳೂರಿನ ವೀರಗಲ್ಲಿನಲ್ಲಿ ಯೋಧರೆಲ್ಲ ಸೇರಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ವೀರಗಲ್ಲಿನ ಎದುರು ಇಂದು ವಿಜಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ವಿಭಜನೆಯನ್ನ ಮಾಡಲಾಗುತ್ತೆ. ಬಾಂಗ್ಲಾದೇಶಕ್ಕೆ ನಮ್ಮ ಭಾರತೀಯ ಸೈನಿಕರು ಸ್ವತಂತ್ರವನ್ನ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೀಕರವಾದಂತಹ ಯುದ್ಧ ಆಗುತ್ತೆ. ಸುಮಾರು ಪಾಕಿಸ್ತಾನದ 93,000 ಸೈನಿಕರು ಭಾರತೀಯ ಸೈನಿಕರ ಮುಂದೆ ಶರಣಾಗ್ತಾರೆ. ಅವರನ್ನ ಜೈಲಿನಲ್ಲಿ ಬಂಧಿಸಿ ಇಡಲಾಗುತ್ತೆ. ಇಂಥ ಒಂದು ಕಾರ್ಯವನ್ನ ಮಾಡಿರ್ತಾರೆ. ಅಂದ್ರೆ ಬಾಂಗ್ಲಾದೇಶಕ್ಕೂ ಕೂಡ ಸ್ವತಂತ್ರವನ್ನ ಕೊಡಿಸುವಂತ ಕೆಲಸ ಮಾಡ್ತಾರೆ. ಮತ್ತು ಅಂತ ಒಂದು ಯುದ್ಧದಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಬಲಭಾಗದಲ್ಲಿ ಸಾಕಷ್ಟು ಜನರು ನಮ್ಮ ಯೋಧರು ತಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಬಲಿದಾನವನ್ನ ಪಡೆದಿದ್ದಾರೆ. ನೋಡ್ತಾ ಇರಬಹುದು, ಇಷ್ಟೊಂದು ಸೈನಿಕರ ಒಂದು ನೇಮಗಳು ಇದೆ. ಆಯಾ ಟೈಮಲ್ಲಿ 1971ರಲ್ಲಾಗಿರ್ಬೋದು, 64ರಲ್ಲಾಗಿರ್ಬೋದು, ಸುಮಾರು 1973ರಿಂದ 97ರಲ್ಲಾಗಿರ್ಬೋದು, ಸಾಕಷ್ಟು ಜನರು ಯೋಧರು ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಜೀವ ಬಲಿದಾನವನ್ನ ಮಾಡಿದ್ದಾರೆ. ನಮ್ಮ ಭಾರತೀಯ ಮಹಿಳೆಯರು ನಮ್ಮ ಭಾರತಕ್ಕಾಗಿ ವಿಧಿವೆಯರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಸವಿ ನೆನಪಿಗೋಸ್ಕರ ಅಂದ್ರೆ ಭಾರತ ದೇಶದ ಯೋಧರು ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸಿದಂತ ವಿಜಯ ದಿವಸ್ ಇವತ್ತು. ಮತ್ತೆ ಪಾಕಿಸ್ತಾನದ 93,000 ಸೈನಿಕರನ್ನ ಸೆರೆ ಹಿಡಿದಿರುವಂತಹ ಒಂದು ಶುಭಗಳಿಗೆ ಇವತ್ತು. ಹಾಗಾಗಿ ಇವತ್ತು ಬೆಂಗಳೂರಿನ ವೀರಗಲ್ಲಿನ ಮುಂದೆ ವಿಜಯೋತ್ಸವವನ್ನ ನಮ್ಮ ಭಾರತೀಯ ಸೈನಿಕರು ಆಚರಣೆಯನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ನಾವೆಲ್ಲರೂ ಹೆಮ್ಮೆ ಪಡುವ ದಿನ. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾರತ ಜಯಭೇರಿಯನ್ನ ಬಾರಿಸಿತ್ತು. ಭಾರತ ಗೆಲುವನ್ನ ಸಾಧಿಸಿತ್ತು. ಇದರ ಸ್ಮರಣಾರ್ಥವಾಗಿ ಬೆಂಗಳೂರಿನ ವೀರಗಲ್ಲಿನಲ್ಲಿ ಯೋಧರೆಲ್ಲ ಸೇರಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ವೀರಗಲ್ಲಿನ ಎದುರು ಇಂದು ವಿಜಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ವಿಭಜನೆಯನ್ನ ಮಾಡಲಾಗುತ್ತೆ. ಬಾಂಗ್ಲಾದೇಶಕ್ಕೆ ನಮ್ಮ ಭಾರತೀಯ ಸೈನಿಕರು ಸ್ವತಂತ್ರವನ್ನ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೀಕರವಾದಂತಹ ಯುದ್ಧ ಆಗುತ್ತೆ. ಸುಮಾರು ಪಾಕಿಸ್ತಾನದ 93,000 ಸೈನಿಕರು ಭಾರತೀಯ ಸೈನಿಕರ ಮುಂದೆ ಶರಣಾಗ್ತಾರೆ. ಅವರನ್ನ ಜೈಲಿನಲ್ಲಿ ಬಂಧಿಸಿ ಇಡಲಾಗುತ್ತೆ. ಇಂಥ ಒಂದು ಕಾರ್ಯವನ್ನ